ಈ ಕಟೌಟಿಗೆಲ್ಲ ಹಾರ ಹಾಕ್ಬಿಡಿ, ದಯವಿಟ್ಟು ಹಾರ ಹಾಕ್ಬಿಡಿ. ಅದೇ ರೀತಿ ಮಕ್ಕಳಿಗೆ ಹಾಕಿ, ಬಡ ಮಕ್ಕಳಿಗೆ ಹಾಕಿ. ನಾನು ಒಂಚೂರು ಕೊಡ್ತೀನಿ, ನಾನು ದುಡ್ದು ಒಂಚೂರು ಏನಾದ್ರು ಒಂಚೂರು. ಪುನೀತ್ ರಾಜ್ಕುಮಾರು ಅವರಿಗೆ ಅವರು ದೇವರಂತ ಮನುಷ್ಯರು. 4,500 ಜನನ ಹೆಣ್ಣು ಮಕ್ಕಳನ್ನ ಅವರು ಸೇವೆ ಮಾಡಿದ್ದಾರೆ. ಏಕೆಂದರೆ ನಾವು ನಮ್ಮದು ಹಾಸನ ಜಿಲ್ಲೆಗೆ ನಮ್ಮ ಬಾಣವರಕ್ಕೆ 2 ಕೋಟಿ ಕೊಟ್ಟಿದ್ದಾರೆ ಗೋಶಾಲೆಗೆ. ಅವರ ಪದ್ಧತಿಲಿ ನಾವು ಬೆಳೀತಾ ಇದ್ದೀವಿ. ಏಕೆಂದರೆ ಅವರು ಪುನೀತ್ ರಾಜ್ಕುಮಾರ್ ಅವರು ಅಪರೂಪದಂಥ ವ್ಯಕ್ತಿ. ಏಕೆಂದರೆ ನಾವು ವಯಸ್ಸಾಗಿದ್ದೀವಿ, 55 ವರ್ಷ ನನಗೆ. ನನ್ನ ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಅವರು ಜೀವನನ ಅವರು ಇದು ಮಾಡಿದ್ದಾರೆ. ಅವರಲ್ಲಿ ಭೇದ ಭಾವ ಯಾವುದೂ ಇಲ್ಲ. ಏಕೆಂದರೆ ಅವರ ಅಪ್ಪನ ಆಸ್ತಿನೂ ಅವರಲ್ಲಿ ಏನೂ ಇಲ್ಲ. ಅವ್ರ ಜೀವನ ಅವರು 1 ಕೋಟಿ ಅಲ್ಲ 100 ಕೋಟಿ. ಅವರು ಒಂದು ಫಿಲಮ್ ತೆಗಿಬೇಕು ಅಂತಂದರೆ 100 ಕೋಟಿ ಅವರು ದಾನ ಮಾಡಿದ್ದಾರೆ. ಏಕೆಂದರೆ ಅವರು ದಾನ ಮಾಡಿದ್ದಾರೆ ಕಣ್ರಿ, ದಾನ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಂತಂದರೆ ಗೋಶಾಲೆ ಮಾಡಿದ್ದಾರೆ. ಆಮೇಲೆ 4 ಜನ ಹೆಣ್ಮಕ್ಳಿಗೆ ಮಾಡಿದ್ದಾರೆ. ಆಮೇಲೆ ಗೋಶಾಲೆಗೆ ಎಲ್ಲರೂ ಮಾಡಿದ್ದಾರೆ, ಪ್ರೀತಿಯಿಂದ ಮಾಡಿದ್ದಾರೆ. ಅವರಿಗೆ ಶಾಂತಿ ಸಿಗಲಿ ಆ ಥರ ನಮ್ಮ ಹೃದಯ ಇರೋದು. ನಾನು ಅವರ ಅಭಿಮಾನಿ, ನಾನು ಶಿವರಾಜ್ಕುಮಾರ್ ಅಭಿಮಾನಿ, ಆದರೂ ಅವರ ಅಭಿಮಾನಿ ಆಗಿದ್ದೀನಿ. ಈಗ ಇಲ್ಲ ನೋಡ್ತೀನಿ. ಅಲ್ಲ, ನಾನು ಶಿವರಾಜ್ಕುಮಾರ್ ಅಭಿಮಾನಿ. ಏಕೆಂದರೆ 2 ಒಂದೇ. ಅವ್ರನ್ನ ನಾನು ನೋಡ್ತೀನಿ, ಚೆನ್ನಾಗಿರುತ್ತೆ. ಅವರು ಯಾವ ಫಿಲಮ್ ಬಂದ್ರೂ ಕೂಡ ಅವ್ರದ್ದು ಎಲ್ಲ ಫಿಲಮ್ಮು ಚೆನ್ನಾಗಿರುತ್ತೆ. ಅವರು ಸತ್ತೆಲ್ಲ ಕಂಡ್ರೆ ಇನ್ನೂ ಬದುಕಿದ್ದಾರೆ, ಅವ್ರ ಜೀವನದಲ್ಲಿ ಚೆನ್ನಾಗಿದ್ದಾರೆ. ಪ್ರೀತಿ ವಿಶ್ವಾಸದಿಂದ ಆ 4,500 ಜನ ಹೆಣ್ಮಕ್ಳನ್ನ ಕಾಪಾಡಿದಾರಲ್ಲ, ಅದನ್ನು ನಾವು ಮೇಂಟೈನ್ ಮಾಡೋಕ್ಕಾಗ್ತ. ಒಂದು ಮನೇನ ಮೇಂಟೈನ್ ಮಾಡೋಕ್ಕಾಗಲ್ಲ. ಇದೆಲ್ಲ ವೇಸ್ಟ್. ಇದೆಲ್ಲ ಮಾಡಬೇಡಿ. ಕಟ್ಔಟ್ ಹಾಕಿ. ನಾನು ಹೇಳೋದು ಒಂದೇ ಮಾತು, ಕಟ್ಔಟ್ ಹಾಕಿ, ಇದ್ರ ಬದಲು ಬಡವರಿಗೆ ಕೊಡಿ. ಅವರು ಹೇಳೋದು ಅಷ್ಟೇ. ಕಟ್ಔಟಿಗೆ ಅವರು ಹೇಳ್ತಿದ್ದು ಪುನೀತ್ ರಾಜ್ಕುಮಾರು ಒಂದೇ ಮಾತು ಹೇಳ್ತಿದ್ದು, ಈ ಕಟ್ಔಟಿಗೆಲ್ಲ ಹಾರ ಹಾಕ್ಬಿಡಿ, ದಯವಿಟ್ಟು ಹಾರ ಹಾಕ್ಬಿಡಿ. ಅದೇ ರೀತಿ ಮಕ್ಕಳಿಗೆ ಹಾಕಿ, ಬಡ ಮಕ್ಕಳಿಗೆ ಹಾಕಿ. ಆ ರೀತಿ ಹೇಳಿದ್ದು. ಅದೇ ರೀತಿ ನೀವು ಮಾಡಿ, ಅಭಿಮಾನ ಇದ್ದರೆ. ನಾನು ಒಂಚೂರು ಕೊಡ್ತೀನಿ, ನಾನು ದುಡ್ದು ಒಂಚೂರು ಏನಾದ್ರು ಒಂಚೂರು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.